Like Olympic torch, flip the hustle mountaintop, no need for the porch. Paper chase faster than a racehorse, pocket rocket tucked, you don't want this force. Night turning lava, streets on fire, energy explosive, push it higher. Diamonds dancing crazy, no liar, we own the night. City saviors admire, lit like a chandelier, vibe too insane. Big bottles popping, drown in the champagne. Outside growling and just spit flame. Whole squad got vision, we in our own lane. Money monopoly, the block is embossed. Took the L's and turned them to a win-loss cost. Cash machines, humming bands ain't soft. Street dreams packaged, no matter the cost. ಶ್ರೀ ಬಸವರಾಜ್ ಎಚ್ ಕುರೂರವರ ಜನ್ಮದಿನವನ್ನು ಜನಜಾಗೃತಿ ಸಂಘದ ಎಲ್ಲ ಸದಸ್ಯರು ಅತಿ ಉತ್ಸಾಹದಿಂದ ಆಚರಿಸ್ತಾ ಇದ್ದಾರೆ. ಇದು ಸತತ 6ನೇ ವರ್ಷ. ನೂರಾರು ಬಾಟಲ್ ರಕ್ತವನ್ನು ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಜಿಲ್ಲಾಸ್ಪತ್ರೆ ಡೆಲಿವರಿ ತಾಯಂದರಿಗಾಗಿ ಹಾಗೂ ತುರ್ತು ಸಂದರ್ಭದಲ್ಲಿ ಬೇಕಾದವರಿಗೆ ಇವರು ಆಸ್ಪತ್ರೆಗೆ ಬಂದು ಕೊಡ್ತಾ ಇರ್ತಾರೆ. ಆದರೆ ಇವತ್ತು ಬಸವರಾಜ್ ಅವರ ಹುಟ್ಟುಹಬ್ಬ ದಿನ ಕೊಡ್ತಾ ಇರೋದು ವಿಶೇಷವಾಗಿದೆ. ಸೊ ಇದನ್ನು ಎಲ್ಲ ಸಂಘಟಕರು, ಅದರಲ್ಲಿ ರಾಘವೇಂದ್ರ ಶೆಟ್ಟರು, ನವೀನ್ ಪ್ಯಾಟಿಯವರು ಹಾಗೂ ಇವೆಲ್ಲ ನನ್ನ ಸುರೇಶ್ ಅವರು ಎಲ್ಲರೂ ಅತಿ ಉತ್ಸಾಹದಿಂದ ಸಂಘಟನೆ ಮಾಡಿ ಕೊಡ್ತಾ ಇದ್ದಾರೆ. ಇವತ್ತು ನಾವು ಕ್ಯಾನ್ಸರ್ ಆಸ್ಪತ್ರೆ ವತಿಯಿಂದ, ರೆಡ್ ಕ್ರಾಸ್ ವತಿಯಿಂದ, ಜಿಲ್ಲಾ ಆಸ್ಪತ್ರೆ ವತಿಯಿಂದ ಬಸವರಾಜ್ ಎಚ್ ಕುರೂರವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಭಗವಂತ ಆರೋಗ್ಯ ಹಾಗೂ ಇನ್ನೂ ಸಮಾಜದಲ್ಲಿ ನ್ಯಾಯ ಒದಗಿಸಲು ಅವರಿಗೆ ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತ ಭಗವಂತನ ಬೇಡಿಕೊಂಡು ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಎಚ್ ಕೊರವಾರಣ್ಣ ಅವರಿಗೆ ನಮ್ಮೆಲ್ಲರ ಸ್ನೇಹಿತರ ವತಿಯಿಂದ ಹಾಗೂ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಅವರಿಗೆ ಮೊದಲನೇದಾಗಿ 49 ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಬ್ಲಡ್ ಕ್ಯಾಂಪ್ ನಾವು ಸತತ 4-5 ವರ್ಷದಿಂದ ಆಚರಣೆ ಮಾಡ್ಕೊಂತ ಬಂದಿವಿ. ಇದೊಂದು ಎಲ್ಲ ಯುವಕರಿಗೆ ಇನ್ಸ್ಪೈರ್ ಆಗಬೇಕು. ಯಾಕಂದರೆ ಈ ಬ್ಲಡ್ ಡೊನೇಟ್ ಮಾಡೋದನ್ನ ಯಾವುದೋ ಸಂಸ್ಥೆಗಲ್ಲ, ನಾವು ಮಾಡ್ತಾ ಇರೋದು ಕ್ಯಾನ್ಸರ್ ಹಾಸ್ಪಿಟಲ್ ಪೇಷೆಂಟ್ಸ್ಗೆ ಅಥವಾ ಗರ್ಭಿಣಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಈ ಬ್ಲಡ್ ಕ್ಯಾಂಪ್ ನೇರ ಹಾಸ್ಪಿಟ್ಲ್ ಮುಟ್ಲನ್ನೋ ಉದ್ದೇಶದಿಂದ ನಾವೆಲ್ಲ ಇದು ಕ್ಯಾಂಪ್ ಅರೇಂಜ್ ಮಾಡಿಸಿ ಎವ್ರಿ ಇಯರ್ ಮಾಡ್ತಿರ್ತೀವಿ. ಹಂಗಾಗಿ ಇದೊಂದು ಎಲ್ಲ ಯುವಕರಿಗೆ ಇನ್ಸ್ಪೈರ್ ಆಗಲಿ. ಮುಂದಿನ ದಿನಮಾನಗಳಲ್ಲಿ ಇಂಥ ಬ್ಲಡ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಈ ಸ್ಕೀಮ್ಗಳು ಜಾಸ್ತಿ ಆಗಿ ಎಲ್ಲ ಬಡಬಗ್ಗರಿಗೆ ಅನುಕೂಲ ಆಗಬೇಕಂತ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೆ ಒನ್ಸ್ ಅಗೇನ್ ಬಸವರಾಜ್ ಕೊರವಾರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಚಾನಲ್ ಟಿ ವಿ ಮಾಧ್ಯಮದವರಿಗೆ ಸಲ್ಲಿಸ್ತೇನೆ. ಇವತ್ತು ಜನಜಾಗೃತಿ ಸಂಘ ಧಾರವಾಡ ಅಧ್ಯಕ್ಷರಾದಂಥ ನಮ್ಮ ಶ್ರೀಯುತ ಬಸವರಾಜ್ ಕೊರವಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇವತ್ತು ಏನು ವಿಶೇಷಪ್ಪ ಅಂತಂದ್ರೆ ನಾವು ಬರ್ತಡೇ ಮಾಡ್ಕೋತೀವಿ. ಬಟ್ ಆ ಬರ್ತಡೇ ಮಾಡ್ಕೊಂಡ್ರೆ ನಮ್ಮ ಬರ್ತಡೇ ಸಾಕಷ್ಟು ಜನ ಯೂಸ್ ಮಾಡ್ತಾರೆ, ಅದು ಬಡವ್ರಿಗೆ ಉಪಯೋಗ ಆಗ್ಬೇಕು. ಅದು ಹೆಂಗಪ್ಪ ಅಂತಂದ್ರೆ ರಕ್ತದಾನ ಶಿಬಿರ ಇಟ್ಕೊಂಡಾರೆ. ಇವತ್ತು ಬಸವರಾಜ್ ಕೊರವಾರವರು ರಕ್ತದಾನ ಶಿಬಿರ ಇಟ್ಕೊಂಡಾರೆ. ಈ ರಕ್ತದಾನದಿಂದ ಸಾಕಷ್ಟು ಬಡವರಿಗೆ, ಆಮೇಲೆ ಅನಿಮಿಯಾ ಹೊಂದಿರತಕ್ಕಂಥ ರೋಗಿಗಳಿಗೆ ಹಾಗೂ ಗರ್ಭಿಣಿಯರಿಗೆ ಸಾಕಷ್ಟು ಲಾಭದಾಯಕವಾಗಿದೆ.
ಯಾಕಂತಂದ್ರೆ ಈ ರಕ್ತದಾನ ಶಿಬಿರ ಇಟ್ಕೋದ್ರಿಂದ ಸಮಾಜಕ್ಕೆ ಭಾಳ ಒಳ್ಳೆಯ ಕೆಲಸ, ಅಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಬಸವರಾಜ್ ಕೊರವರು ಅವ್ರು ಮಾಡ್ಯಾರ. ಆ್ಯಕ್ಚುಲಿ ಅವ್ರು ಬಸವರಾಜ್ ಕೊರವರು ಈ ರಕ್ತದಾನ ಶಿಬಿರ ಅಷ್ಟೇ ಅಲ್ಲ, ಹಿಂಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ಎಲ್ಲಿ ಅನ್ಯಾಯ ನಡೆದೈತೆ ಅಲ್ಲಿ ಅದನ್ನು ಬಂದು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಬಸವರಾಜ್ ಕೊರವರವರು ಭಾಳ ಒಳ್ಳೆಯ ಒಂದು ನಿಸ್ವಾರ್ಥ ಸೇವೆ ಮನುಷ್ಯ. ನನಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ಒಂದು 3-4 ವರ್ಷದಿಂದ ನಾನು ಅವರ ಈ ರಕ್ತದಾನ ಶಿಬಿರಕ್ಕೆ ನಾನು ಭಾಗವಹಿಸೀನಿ. ನಾನು ಸಹ ಇವತ್ತು ರಕ್ತದಾನ ಮಾಡ್ತೀನಿ. ಯಾಕಂತಂದ್ರೆ ನನ್ನ ಹೆಸರು ಮುತ್ತುರಾಜ್ ಅಡ್ಡುಣಿಗೆ ಅಂತ. ನಾನು ಇಲ್ಲಿವರೆಗೆ ಒಂದು 43 ಸಲ ಬ್ಲಡ್ ಕೊಟ್ಟೀನಿ. ಆಮೇಲೆ ಏಕಾಂಗಿಯಾಗಿ ನಿಸ್ವಾರ್ಥ ಸೇವೆ ಮಾಡಿ ಒಂದು 900 ಯೂನಿಟ್ ಕೊಡಿಸೀನಿ ನಾನು ಬ್ಲಡ್. ನಂದೇ ಒಂದು ಆಪತ್ಬಂಧ ಸಂಸ್ಥೆ ಐತಿ. ಆಮೇಲೆ ಏನಪ್ಪ ಅಂತಂದ್ರೆ ಇವತ್ತು ಒಂದು ಮಗು ಸದೃಢವಾಗಿ ಆನಂದಪೂರ್ವಕವಾಗಿ ಬೆಳಿಬೇಕಾದ್ರೆ ತಾಯಿ ಹಾಲು ಭಾಳ ಅವಶ್ಯ ಐತಿ. ಅಂಥದ್ದಿಂದಲ್ಲಿ ಒಬ್ಬ ರೋಗಿ ಬದುಕುಳಿಯಲು ರಕ್ತವು ಅಷ್ಟೇ ಅವಶ್ಯ. ಹೀಗಾಗಿ ತಾಯಿ ಸಾಕಷ್ಟು ರಕ್ತ ಹರಿಸಿ ನಮಗೆ ಜನ್ಮ ಕೊಟ್ಟಾಳ. ಬಟ್ ಆ ತಾಯಿ ಋಣ ತೀರ್ಬೇಕಂದ್ರೆ ನಾವೆಲ್ಲರೂ ರಕ್ತದಾನ ಮಾಡಬೇಕು. ಹೀಗಾಗಿ ನಾವು ಎಲ್ಲರೂ ಈಗಿನ ಯುವಕರು ಪೀಳಿಗೆ ಗುಟ್ಕಾ ಹಾಗೂ ಮದ್ಯಪಾನ ಇಂಥದಕ್ಕೆಲ್ಲ ದಾಸೀನರಾಗಬೇಡ್ರಿ. ರಕ್ತದಾನ ಮಾಡಿರಿ. ನಿಮ್ಮ ರಕ್ತದಾನ ಮಾಡೋಕ್ಕಿಂತ ಮಾಡಿದರೆ ನಿಮಗೆ ಸಾಕಷ್ಟು ನಿಮ್ಮ ದೇಹಕ್ಕೆ ಬೆನಿಫಿಟ್ ಐತೆ ಅಂತ ಹೇಳಿ ಇವತ್ತು ಈ ರಕ್ತದಾನ ಶಿಬಿರಕ್ಕೆ ಬಂದಂಥ ಈ ಎಲ್ಲ ಮಾಡಿದಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಉಮೇಶ್ ಡಾಕ್ಟ್ರಿಗೆ ನಾನು ತುಂಬ ವಂದನೆ ಸಲ್ಲಿಸ್ತೇನೆ.